ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹುತೇಕರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ವಕ್ಫ್ ಬಿಲ್ ಯಾವಾಗ ಜಾರಿ ಆಗುತ್ತೆ? ನೀವು ಕೂಡ ಹೇಳಿದ್ರಿ ಈ ಬಜೆಟ್ ಸೆಷನ್ ನಲ್ಲಿ ಆಗತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಅನೇಕ ಮಂತ್ರಿ ಮಹೋದಯರೆಲ್ಲರೂ ಕೂಡ ಬಜೆಟ್ ಸೆಷನ್ ನಲ್ಲಿ ವಕ್ಫ್ ಬಿಲ್ ಅನ್ನ ಪಾಸ್ ಮಾಡ್ತೀವಿ ಅಂತ ಹೇಳ್ತಲೇ ಇದ್ರು. ಆದ್ರೆ ಇನ್ನು ಸೆಷನ್ ಉಳಿದಿರುವಂತಹದ್ದು ಕೇವಲ 4 ದಿನ ಮಾತ್ರ. ಏಪ್ರಿಲ್ 4ಕ್ಕೆ ಬಜೆಟ್ ಸೆಷನ್ ಅಂತ್ಯ ಆಗತ್ತೆ. ಆದ್ರೂ ಕೂಡ ವಕ್ಫ್ ಬಿಲ್ ಪಾಸ್ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಕೇಂದ್ರ ಸರ್ಕಾರ ಏನ್ ಯೋಜನೆ ಮಾಡ್ತಾ ಇದೆ? ಈಗಲೂ ಕೂಡ ವಿಳಂಬ ಮಾಡ್ತಾರ, ಮತ್ತದನ್ನ ಬದಿಗೆ ಸರಿಸ್ತಾರ, ಕೋಲ್ಡ್ ಸ್ಟೋರೇಜ್ಗೆ ಹೋಗುತ್ತಾ? ಹೀಗೆ ಅನೇಕ ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಮಿತ್ರರೇ, ಹಾಗಾದ್ರೆ ನಿಜಕ್ಕೂ ವಕ್ಫ್ ಬಿಲ್ ಪಾಸ್ ಆಗತ್ತಾ? ಕೇಂದ್ರ ಸರ್ಕಾರ ಏನ್ ಪ್ಲಾನ್ ಮಾಡ್ಕೊಂಡಿದೆ? ಕೆಲವರು ಹೇಳ್ತಾ ಇದ್ದಾರೆ ಬಿಹಾರ ಚುನಾವಣೆ ಆಗುವವರೆಗೂ ಕೂಡ ವಕ್ಫ್ ಬಿಲ್ ಅನ್ನು ತಡೆಯಲಾಗತ್ತೆ. ಕೇಂದ್ರ ಸರ್ಕಾರ ಒಂದು ಡಿಫರೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದೆ. ವಕ್ಫ್ ಬಿಲ್ ನ ಲಾಭದ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರ ಇದೆ. ಈ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಎನ್ಡಿಎದ 4 ಮಿತ್ರ ಪಕ್ಷಗಳು ವಕ್ಫ್ ಬಿಲ್ಗೆ ತಡೆಯೊಡ್ಡಿದಾವೆ ಎನ್ನುವಂತ ಸುದ್ದಿ ಕೂಡ ಇದೆ. ಹಾಗಾದ್ರೆ ಏನಾಗುತ್ತೆ? ವಕ್ಫ್ ಬಿಲ್ ಪಾಸ್ ಆಗೋದಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ? ಕೇಂದ್ರ ಸರ್ಕಾರದ ಪ್ಲಾನ್ ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2024 ಆಗಸ್ಟ್ ನಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಅದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿತು. ಆದರೆ ವಿಪಕ್ಷಗಳು ಸಿಕ್ಕಾಪಟ್ಟೆ ವಿರೋಧ ಮಾಡಿದ ಕಾರಣದಿಂದಾಗಿ ಅದನ್ನು ಜೆಪಿಸಿಗೆ ವಹಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತು. ಹಾಗೆ ನೋಡೋಕೆ ಹೋದ್ರೆ ಅದನ್ನು ಜೆಪಿಸಿಗೆ ವಹಿಸಿ ಜೆಪಿಸಿಯಿಂದ ಒಪ್ಪಿಗೆ ಪಡೆಯುವಂತಹ ಯಾವುದೇ ಅನಿವಾರ್ಯತೆ ಇರಲಿಲ್ಲ. ಕಾರಣ ಏನು ಕೇಳಿದ್ರೆ, ಈ ವಕ್ಫ್ ಬಿಲ್ಗೆ ತಿದ್ದುಪಡಿ ತರುವಂತಹದ್ದು ಏನು ಸಾಂವಿಧಾನಿಕ ತಿದ್ದುಪಡಿ ಅಲ್ಲ. ಇದನ್ನು ಸರಳ ಬಹುಮತದೊಂದಿಗೆ ಕೇಂದ್ರ ಸರ್ಕಾರ ಪಾಸ್ ಮಾಡಬಹುದಾಗಿತ್ತು. ಆದರೆ ವಿನಾಕಾರಣ ಇದಕ್ಕೆ ಸಾಕಷ್ಟು ವಿರೋಧ ಉಂಟಾಗುತ್ತೆ. ಈ ಹಿಂದೆ ಸಿಎಎ ಕಾನೂನು ತಂದಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ವಿಪಕ್ಷಗಳು ಮಾಡಿದ್ವು. ಹೀಗೆಲ್ಲ ಆಗಬಾರದು, ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಈ ಬಿಲ್ ಅನ್ನು ಪಾಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ರಚನೆ ಮಾಡುತ್ತೆ. ಅದಕ್ಕೆ ಈ ಬಿಲ್ ಅನ್ನು ಒಪ್ಪಿಸಲಾಗುತ್ತೆ. ಮಿತ್ರರೇ, ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ 31 ಸದಸ್ಯರಿರ್ತಾರೆ. ಜಗದಾಂಬಿಕಾ ಪಾಲ್ ಅದರ ಅಧ್ಯಕ್ಷರಾಗಿರ್ತಾರೆ. ಆ 31 ಸದಸ್ಯರ ಪೈಕಿ ವಿಪಕ್ಷದ ಸದಸ್ಯರುಗಳು ಕೂಡ ಇರ್ತಾರೆ. ಈ ಒಂದು ಜೆಪಿಸಿ ಅನೇಕ ಸಭೆಗಳನ್ನು ಸೇರುತ್ತೆ. ವಕ್ಫ್ ಬಿಲ್ನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ. ದೇಶಾದ್ಯಂತ ಪ್ರಮುಖ ನಗರಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿನ ಕಾನೂನು ಪಂಡಿತರುಗಳನ್ನು ಭೇಟಿ ಆಗ್ತಾರೆ. ಇಸ್ಲಾಂ ಧರ್ಮದ ಧಾರ್ಮಿಕ ಮುಖಂಡರ ಜೊತೆಗೆ ಚರ್ಚೆ ಮಾಡಲಾಗುತ್ತೆ. ಇದೆಲ್ಲವುದನ್ನು ಆಧರಿಸಿ ಕೇಂದ್ರ ಸರ್ಕಾರ ಏನು ಇಂಟ್ರೊಡ್ಯೂಸ್ ಮಾಡಿತ್ತಲ್ಲ ಬಿಲ್ ಅನ್ನ, ಅದಕ್ಕೆ 14 ತಿದ್ದುಪಡಿಯನ್ನ ತಂದು ಜೆಪಿಸಿ ಅನುಮೋದನೆಯನ್ನ ಕೊಡುತ್ತೆ. ವಿಪಕ್ಷಗಳು ಸೂಚಿಸಿದಂತಹ 44 ತಿದ್ದುಪಡಿಗಳು ರಿಜೆಕ್ಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ಜೆಪಿಸಿಯಲ್ಲಿ 31 ಸದಸ್ಯರಿರ್ತಾರೆ. ಅದರಲ್ಲಿ 16 ಜನ ಸದಸ್ಯರು ಎನ್ಡಿಎ ಭಾಗ ಆಗಿರುವ ಕಾರಣದಿಂದಾಗಿ ಜೆಪಿಸಿಯಲ್ಲಿ ಬಹುಮತ ಎನ್ಡಿಎಗಿತ್ತು. ಈ ಕಾರಣದಿಂದಾಗಿ ಬಿಜೆಪಿ ಮತ್ತು ಎನ್ಡಿಎದ ಮಿತ್ರ ಪಕ್ಷಗಳು ಏನೇನು ತಿದ್ದುಪಡಿಯನ್ನು ಸೂಚಿಸಿದವೋ ಆ ಎಲ್ಲ ತಿದ್ದುಪಡಿಗಳು ಕೂಡ ಪಾಸ್ ಆದವು. ವಿಪಕ್ಷಗಳು ಸೂಚಿಸಿದಂತಹ ಬರೋಬ್ಬರಿ 44 ತಿದ್ದುಪಡಿಗಳು ರಿಜೆಕ್ಟ್ ಆಗ್ತವೆ. ಅಂತಿಮವಾಗಿ ಜನವರಿ ಅಂತ್ಯದಲ್ಲಿ ಜಗದಾಂಬಿಕಾ ಪಾಲ್ ಅವರು ಜೆಪಿಸಿಯ ಅಂತಿಮ ವರದಿಯನ್ನ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಕೆ ಮಾಡ್ತಾರೆ. ಇದನ್ನು ಈಗಾಗಲೇ ಕೇಂದ್ರದ ಕ್ಯಾಬಿನೆಟ್ ಕೂಡ ಅನುಮೋದನೆ ಕೊಟ್ಟಿದೆ. ಅಂದರೆ ಆ 14 ತಿದ್ದುಪಡಿಯನ್ನು ಕೂಡ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಕೊಂಡಿದೆ. ಮಿತ್ರರೇ, ಇಲ್ಲಿರುವಂತಹ ಪ್ರಶ್ನೆ ಏನು ಗೊತ್ತಾ? ಆರಂಭದಲ್ಲಿ ಏನು ಹೇಳಲಾಗ್ತಾ ಇತ್ತು? ಚಳಿಗಾಲದ ಅಧಿವೇಶನದಲ್ಲೇ ಈ ಒಂದು ವಕ್ಫ್ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ, ಲೋಕಸಭೆಯಲ್ಲಿ ಮತ್ತೆ ಇದನ್ನು ಮಂಡಿಸಿ ಅನುಮೋದನೆಯನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಚಳಿಗಾಲದ ಅಧಿವೇಶನ ಮುಕ್ತಾಯ ಆಯಿತು. ಜೆಪಿಸಿಯ ವರದಿಯೇ ಸಲ್ಲಿಕೆ ಆಗಿಲ್ಲ. ಜೆಪಿಸಿಯ ಟೈಮನ್ನು ಕೂಡ ಎಕ್ಸ್ಟೆಂಡ್ ಮಾಡಲಾಯಿತು. ಅನಂತರ ಏನು ಹೇಳಲಾಗ್ತಾ ಇತ್ತು? ಬಜೆಟ್ ಸೆಷನ್ನಲ್ಲಿ ಈ ಒಂದು ವಕ್ಫ್ ಬಿಲ್ ಅನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಅಂತ. 100% ಈ ಬಜೆಟ್ ಸೆಷನ್ನಲ್ಲಿ ಈ ವಕ್ಫ್ ಬಿಲ್ ಪಾಸ್ ಆಗಿಯೇ ಆಗುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಆದರೆ ಬಜೆಟ್ ಸೆಷನ್ ಉಳಿದಿರುವಂತಹದ್ದು ಇನ್ನು ಕೇವಲ 4 ದಿನಗಳು ಮಾತ್ರ. ಏಪ್ರಿಲ್ 4ನೇ ತಾರೀಕಿಗೆ ಸಂಸತ್ ಅಧಿವೇಶನ ಕೊನೆಗೊಳ್ಳುತ್ತೆ. ಇವತ್ತು ಯುಗಾದಿಯ ರಜೆ, ನಾಳೆ ಈದ್ನ ರಜೆ. ಈ ಕಾರಣದಿಂದಾಗಿ 1, 2, 3, 4 ಈ 4 ದಿನಗಳು ಮಾತ್ರ ಸೆಷನ್ ನಡೀತವೆ. ಕೇವಲ ಈ 4 ದಿನದಲ್ಲಿ ವಕ್ಫ್ ಬಿಲ್ ಅನ್ನು ತಂದು ಲೋಕಸಭೆಯಲ್ಲಿ ಪಾಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸುತ್ತೆ. ಆದರೆ ಕೇಂದ್ರ ಸರ್ಕಾರದ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿಯೇ ಬೇರೆ ರೀತಿಯಾಗಿದೆ. ಕೆಲವರು ಹೇಳ್ತಾ ಇದ್ದಾರೆ ಈ ಬಿಲ್ ಅನ್ನ ಇನ್ನಷ್ಟು ತಡೆ ಹಿಡಿಯಲಾಗತ್ತೆ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಈ ಬಿಲ್ ಅನ್ನ ಪಾಸ್ ಮಾಡುವಂತಹ ಇಚ್ಛೆಯನ್ನ ಹೊಂದಿಲ್ಲ. ಹೀಗೊಂದು ಚರ್ಚೆ ಕೂಡ ಉದ್ಭವಿಸಿದೆ. ಇನ್ನೊಂದು ಕಡೆಯಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಎನ್ಡಿಎದ ಮಿತ್ರ ಪಕ್ಷಗಳೇ ಈಗ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸದ್ಯಕ್ಕೆ ಈ ಬಿಲ್ ತರೋದು ಬೇಡ, ಬಿಹಾರ ಚುನಾವಣೆ ಇದೆ, ಬಿಹಾರದ ಚುನಾವಣೆ ಆದ ಬಳಿಕ ಈ ಬಿಲ್ ಅನ್ನು ತರುವಂತಹದ್ದು ಲಾಭದಾಯಕ ಅಂತ ಕೆಲ ಮಿತ್ರ ಪಕ್ಷಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ಗೊಂದಲಕ್ಕೊಳಗಾದಂತಹ ಕೇಂದ್ರ ಸರ್ಕಾರ ಸದ್ಯಕ್ಕೆ ಈ ಬಿಲ್ ಅನ್ನು ತಡೆ ಹಿಡಿಯುವಂತಹ ಸಾಧ್ಯತೆಗಳಿದೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನ್ ಲೆಕ್ಕಾಚಾರ ಅಂತ ಈಗ ಹೇಳ್ತೀನಿ ಕೇಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಈ ಬಾರಿ ಪೂರ್ಣ ಬಹುಮತದ ಸರ್ಕಾರವನ್ನ ರಚನೆ ಮಾಡಿಲ್ಲ. ಮೋದಿಗೆ ಕೇಂದ್ರ ಸರ್ಕಾರದಲ್ಲಿ ಸ್ವಂತ ಬಲ ಇರುವಂತಹದ್ದು ಕೇವಲ 240 ಮಾತ್ರ. ಉಳಿದಂತೆ ಅವರು ಮಿತ್ರ ಪಕ್ಷದ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ. ಈಗ ವಕ್ಫ್ ಬಿಲ್ ಅನ್ನ ಪಾಸ್ ಮಾಡಬೇಕು ಅಂತಂದ್ರೆ 272 ಜನ ಎಂಪಿಗಳ ಬೆಂಬಲ ಬೇಕೇ ಬೇಕು. ಹೀಗಿರುವಾಗ ಎನ್ಡಿಎದ ಪ್ರಮುಖ 4 ಮಿತ್ರ ಪಕ್ಷಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಆ 4 ಮಿತ್ರ ಪಕ್ಷಗಳು ಯಾರು ಕೇಳಿದ್ರೆ, ಒಂದು ಟಿಡಿಪಿ, ಇನ್ನೊಂದು ಜೆಡಿಯು, ಎಲ್ಜೆಪಿ ಹಾಗೂ ಆರ್ಎಲ್ಡಿ.
ಯಾಕೆ ಈ 4 ಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತವೆ ಅಂತಂದ್ರೆ ಈ 4 ಪಕ್ಷಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಓಟನ್ನು ಪಡೆದುಕೊಳ್ತವೆ. TDPಯು ಕೂಡ ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಂ ಓಟನ್ನು ನೆಚ್ಚಿಕೊಂಡಿದೆ, ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಓಟ್ ಬರುತ್ತೆ. ಇನ್ನು JDUದ ನಿತೀಶ್ ಕುಮಾರ್ ಕೂಡ ಈ ಮುಸ್ಲಿಮರನ್ನ ಓಲೈಕೆ ಮಾಡಿಕೊಂಡೇ ರಾಜಕಾರಣ ಮಾಡಿದಂತಹ ವ್ಯಕ್ತಿ. ಅವರು BJP ಜೊತೆಗೆ ತುಂಬ ಸಮಯದಿಂದ ಇರಬಹುದು, ಆದರೆ ಅವರ ಮುಸ್ಲಿಂ ಓಲೈಕೆ ಇದೆಯಲ್ಲ ಅದು ದೊಡ್ಡ ಪ್ರಮಾಣದಲ್ಲೇ ಇದೆ. ಇನ್ನು LJP, ಈ ಚಿರಾಗ್ ಪಾಸ್ವಾನ್ ಪಕ್ಷ ಇದೆಯಲ್ಲ, ಅವರು ಕೂಡ ಈ ಓಲೈಕೆಯ ರಾಜಕಾರಣವನ್ನೇ ನೆಚ್ಚಿಕೊಂಡಂಥವ್ರು. ಇನ್ನು RLD ಗುಂಪಿಗೆ ಸೇರದಂತಹ ಪದ. BJPಯವರು ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಕೊನೆಯ ಕ್ಷಣದಲ್ಲಿ ಈ RLDಯನ್ನ ಮಿತ್ರ ಪಕ್ಷವನ್ನಾಗಿ ಮಾಡಿಕೊಂಡಿತ್ತು. ಉತ್ತರ ಪ್ರದೇಶದಲ್ಲಿ ಸಣ್ಣದಾಗಿ ಬಲ ಹೊಂದಿರುವಂತಹ ಈ RLD ಲೋಕಸಭಾ ಚುನಾವಣೆಗೆ 1-2 ತಿಂಗಳಿರುವವರೆಗೂ ಕೂಡ ಅವರು ಸಮಾಜವಾದಿ ಪಕ್ಷದ ಜೊತೆಗೆ ಇದ್ರು, ಅಂದ್ರೆ INDIA ಕೂಟದ ಭಾಗವಾಗಿದ್ರು. ಯಾವಾಗ ನರೇಂದ್ರ ಮೋದಿ ಅವರು ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನ ಕೊಟ್ಟರು, ಆಗ ಈ RLDಯ ಜಯಂತ್ ಚೌಧರಿ BJPಗೆ ಶಿಫ್ಟ್ ಆದ್ರು. ಅಂದ್ರೆ BJP ಜೊತೆಗೆ ಮೈತ್ರಿ ಮಾಡ್ಕೊಳ್ತೀನಿ ಅಂತ ಹೇಳಿ ಇವ್ರ ಜೊತೆಗೆ ಬಂದ್ರು, ಸೀಟ್ ಶೇರ್ ಆಗುತ್ತೆ. ಅವರಿಗೆ 2 ಸೀಟ್ಗಳನ್ನ ಬಿಟ್ಟು ಕೊಡಲಾಗಿತ್ತು. ಸದ್ಯ ಆ 2 ಸೀಟನ್ನ ಜಯಂತ್ ಚೌಧರಿ ಅವರು ಗೆದ್ದುಕೊಂಡಿದ್ದಾರೆ. ಆದ್ರೆ ಈ RLD ಪಕ್ಷ ಇದೆಯಲ್ಲ, ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ನೆಚ್ಚಿಕೊಂಡಿದೆ. ಉತ್ತರ ಪ್ರದೇಶದಲ್ಲಿ ಓಲೈಕೆ ರಾಜಕಾರಣ ಮಾಡೋದ್ರಲ್ಲಿ ಈ RLD ಕೂಡ ಎತ್ತಿದ ಕೈಯೇ. ಈಗ ಈ 4 ಪಕ್ಷಗಳಿಗೆ ಭಯ ಶುರುವಾಗಿದೆ. ಯಾಕೆ ಕೇಳಿದ್ರೆ ಮುಸ್ಲಿಂ ಸಂಘಟನೆಗಳು ಈಗ ಒತ್ತಡ ಹಾಕೋದಕ್ಕೆ ಶುರು ಮಾಡಿದಾವೆ. ನೀವೇನಾದ್ರೂ ಈ ವಕ್ಫ್ ಬಿಲ್ಗೆ ಲೋಕಸಭೆಯಲ್ಲಿ ಬೆಂಬಲವನ್ನ ಕೊಟ್ಟಿದ್ದೆ ಆದ್ರೆ, ಅಂದ್ರೆ ಇದನ್ನ ಪಾಸ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕಿದ್ದೆ ಆದ್ರೆ ನಮ್ಮ ಬೆಂಬಲವನ್ನ ನೀವು ಕಳೆದುಕೊಳ್ಳಬೇಕಾಗತ್ತೆ. ಹೀಗಂತ ಮುಸ್ಲಿಂ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಇದಾಗ್ತಿದ್ದ ಹಾಗೆ ಈ 4 ಪಕ್ಷಗಳು ಕೂಡ ಈ ವಕ್ಫ್ ಬಿಲ್ನ ಬಗ್ಗೆ ಸಣ್ಣದಾಗಿ ಅಪಸ್ವರವನ್ನು ತೆಗೆಯೋದಕ್ಕೆ ಶುರು ಮಾಡಿದ್ದಾವೆ. ಇದಕ್ಕೆ ಪೂರಕವಾಗಿ ಬಿಹಾರದಲ್ಲಿ ಈ ವರ್ಷಾಂತ್ಯದಲ್ಲಿ ಚುನಾವಣೆ ಇದೆ. ಇನ್ನು ಕೇವಲ 5 ತಿಂಗಳು ಮಾತ್ರ ಬಾಕಿ ಇರುವಂತಹದ್ದು. ಅಲ್ಲಿ JDU ಮತ್ತು BJP ಜೊತೆಗೆ ಮೈತ್ರಿ ಇದೆ. LJPಯು ಕೂಡ ಸದ್ಯ BJP ಜೊತೆಗೆ ಇದೆ. ಈ ಪರಿಸ್ಥಿತಿಯಲ್ಲಿ LJPಗೂ ಕೂಡ ಹೆದರಿಕೆ ಆಗ್ತಾ ಇದೆ, JDUಗೂ ಕೂಡ ಹೆದರಿಕೆ ಆಗ್ತಾ ಇದೆ. JDU ಮುಖ್ಯಸ್ಥನಾಗಿರುವಂತಹ ನಿತೀಶ್ ಕುಮಾರ್ ಇತ್ತೀಚೆಗೆ ಇಫ್ತಿಯಾರ್ ಕೂಟವನ್ನು ಕರೆದಿದ್ರು. ಆ ಇಫ್ತಿಯಾರ್ ಕೂಟವನ್ನು ಮುಸ್ಲಿಂ ಸಂಘಟನೆಗಳು ಬಹಿಷ್ಕರಿಸಿದ್ವು. ಅದಕ್ಕೆ ಕಾರಣ ಏನು ಕೇಳಿದ್ರೆ ವಕ್ಫ್ ಬಿಲ್ಗೆ ನಿತೀಶ್ ಕುಮಾರ್ ಬೆಂಬಲವನ್ನ ಕೊಟ್ಟಿದ್ದಾರೆ, BJP ಜೊತೆಗಿದ್ದಾರೆ. ಇದೇ ಕಾರಣದಿಂದ ನಿತೀಶ್ ಕುಮಾರ್ ಆಯೋಜನೆ ಮಾಡಿರುವಂತಹ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತೇಳಿ ಮುಸ್ಲಿಂ ಸಂಘಟನೆಗಳು ಅದನ್ನ ಬಾಯ್ಕಾಟ್ ಮಾಡಿದ್ವು. ಈ ಮೂಲಕವಾಗಿ ನಿತೀಶ್ ಕುಮಾರ್ ಕೂಡ ಒಂದು ಒತ್ತಡವನ್ನು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಚಿರಾಗ್ ಪಾಸ್ವಾನ್, ನಿಮ್ಗೆಲ್ಲ ನೆನಪಿರಬಹುದು, ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಪೂರ್ಣ ಬಹುಮತ ಬಂದಿರಲಿಲ್ವಲ್ಲ, ಆಗ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಈ ಚಿರಾಗ್ ಪಾಸ್ವಾನ್ರನ್ನ ಮೋದಿಯ ಹನುಮಂತ ಅಂತ ಕರೆಯಲಾಗ್ತಾ ಇತ್ತು. ಅಂದ್ರೆ ಮೋದಿ ಹಾಕಿದ ಗೆರೆಯನ್ನೇ ದಾಟೋದಿಲ್ಲ ಅಂತ ಎಲ್ಲರೂ ಮಾತನಾಡ್ತಾ ಇದ್ರು. ಈತ ಕೂಡ ಹಾಗೆ ಹೇಳ್ತಾ ಇದ್ದ, ನನಗೆ ಮೋದಿಯೇ 5 ಸೀಟನ್ನು ಗೆಲ್ಲಿಸಿ ಕೊಟ್ಟಿದ್ದು, ಮೋದಿಯವರ ಕಾರಣದಿಂದಾಗಿ ನನ್ನ ಪಕ್ಷ ಉಳಿದುಕೊಂಡಿದೆ, ಹೀಗೆಲ್ಲ ಈತ ಮಾತನಾಡ್ತಾ ಇದ್ದ. ಅದಕ್ಕೆ ಈತನಿಗೆ ಹನುಮಂತ ಅನ್ನುವಂಥ ಪಟ್ಟವನ್ನು ಕೂಡ ಕೊಡಲಾಗಿತ್ತು. ಆದರೆ ಈಗ ಈ ಹನುಮಂತ ಬಾಲ ಬಿಚ್ಚೋದಕ್ಕೆ ಶುರು ಮಾಡಿದ್ದಾನೆ. ಯಾಕಂದ್ರೆ ಬಿಹಾರದ ಮುಂದಿನ ಚುನಾವಣೆಯ ಮೇಲೆ ಈತ ಕಣ್ಣಿಟ್ಟಿದ್ದಾನೆ. ದೊಡ್ಡ ಪ್ರಮಾಣದಲ್ಲಿ ಸೀಟ್ಗಳನ್ನು ಪಡೆದುಕೊಳ್ಬೇಕು. ಒಂದು ವೇಳೆ ಬಿಹಾರದಲ್ಲಿ ಏನಾದರೂ LJPಗೆ ಜಾಸ್ತಿ ಸೀಟ್ ಬಂದಿದ್ದೇ ಆದರೆ ಬಿಹಾರ ಸರ್ಕಾರವನ್ನೇ ನಿಯಂತ್ರಣ ಮಾಡಬೇಕು ಅಂತ ಈತ ಕನಸು ಹೊಂದಿದ್ದಾನೆ. ಈತನ ಮುಂದಿನ ಗುರಿ ಇರುವಂತಹದ್ದೇ ಬಿಹಾರ. ಯಾಕೆಂದ್ರೆ ನಿತೀಶ್ ಕುಮಾರ್ಗೆ ಈಗಾಗಲೇ ವಯಸ್ಸಾಗಿದೆ. ನಿತೀಶ್ ಕುಮಾರ್ ಬಿಹಾರ ಪಾಲಿಟಿಕ್ಸ್ನಿಂದ ಇನ್ನೇನು ವೈಪೌಟ್ ಆಗ್ಬಿಡ್ತಾರೆ. ಆ ಸ್ಥಾನಕ್ಕೆ ನಾನು ಬಂದು ಕೂತ್ಕೊಳ್ಬೇಕು ಅಂತ ಈತ ಕನಸು ಕಾಣ್ತಿರುವಂತಹ ವ್ಯಕ್ತಿ. ಹೀಗಿರುವಾಗ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ನಾನು ಯಾಕೆ ಕಳೆದುಕೊಳ್ಬೇಕು, ನಾನು ಕೂಡ ಮುಸ್ಲಿಮರ ಪರವಾಗಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ಹೇಳಿ ಈತ ಒಂದೊಂದಾಗಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಇತ್ತೀಚೆಗೆ ಈತ ಒಂದು ಹೇಳಿಕೆ ಕೊಟ್ಟಿದ್ದ, ನಾವು BJPಯ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂದ ಮಾತ್ರಕ್ಕೆ BJPಯವರು ಮಾಡುವಂತಹ ಹಿಂದೂ ಮುಸ್ಲಿಂ ರಾಜಕಾರಣವನ್ನು ನಾವು ಒಪ್ಕೊಳ್ಳೋದಿಲ್ಲ, ನಾವು ಅದನ್ನು ಯಾವತ್ತಿದ್ರೂ ಕೂಡ ವಿರೋಧಿಸ್ತೀವಿ. ಧರ್ಮ ವೈಯಕ್ತಿಕ ಆಯ್ಕೆ ಆಗಿರಬೇಕು, ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡಬಾರದು ಅಂತ ಇದೇ ಚಿರಾಗ್ ಪಾಸ್ವಾನ್, ಕೇಂದ್ರದಲ್ಲಿ ಮಂತ್ರಿಯಾಗಿರುವಂತಹ ಚಿರಾಗ್ ಪಾಸ್ವಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಹೀಗಾಗಿ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಬಂದಂತಹ ಸಂದರ್ಭದಲ್ಲಿ ಈ LJPಯ ನಿಲುವೇನಾಗಿರುತ್ತೆ, ಚಿರಾಗ್ ಪಾಸ್ವಾನ್ ಏನ್ ಮಾಡ್ತಾನೆ ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಆಂಧ್ರದಲ್ಲಿ ಒಂದು ವಿಚಿತ್ರ ಸನ್ನಿವೇಶ ಇದೆ. ಅಲ್ಲಿನ ಜನಸೇನಾ ಪಕ್ಷ ಇದೆಯಲ್ಲ, ಅಂದ್ರೆ ಪವನ್ ಕಲ್ಯಾಣ್ ಅವರ ಪಕ್ಷ, ಅವರು ಸಿಕ್ಕಾಪಟ್ಟೆ ಹಿಂದುತ್ವದ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ಆಂಧ್ರದಲ್ಲಿರುವಂತಹ TDP ಅಷ್ಟಾಗಿ ಹಿಂದುತ್ವವನ್ನು ನೆಚ್ಚಿಕೊಂಡಿಲ್ಲ. ಅವರು ಇನ್ನೂ ಕೂಡ ಈ ಜಾತ್ಯತೀತವಾದವನ್ನು ಆಗಾಗ ತರ್ತಾ ಇರ್ತಾರೆ. ಅವರಿಗೀಗ ಗೊಂದಲ ಏನು ಕೇಳಿದ್ರೆ, ಕೇಂದ್ರದ ವಕ್ಫ್ ಬಿಲ್ಗೆ ನಾವು ಬೆಂಬಲ ಕೊಡಬೇಕಾ ಬೇಡವಾ, ಈ ಒಂದು ಗೊಂದಲದಲ್ಲಿ TDP ಇದೆ. ಅವರಿಗೆ ಕೆಲ ಮುಸ್ಲಿಂ ಸಂಘಟನೆಗಳು ಎಚ್ಚರಿಕೆ ಕೊಡ್ತಾ ಇದ್ದಾವೆ, ನೀವೇನಾದ್ರೂ ವಕ್ಫ್ ಬಿಲ್ ಅನ್ನ ಬೆಂಬಲಿಸಿದ್ದೆ ಆದ್ರೆ ನಾವು ಇನ್ಮುಂದೆ ನಿಮಗೆ ಓಟ್ ಹಾಕೋದಿಲ್ಲ ಅಂತ. ಈ ಕಾರಣದಿಂದಾಗಿ ಈ 4 ಪಕ್ಷದ ನಿಲುವು ಏನಾಗಿರುತ್ತೆ? ಹಾಗಾದ್ರೆ ಲೋಕಸಭೆಯಲ್ಲಿ ಈ 4 ಪಕ್ಷವನ್ನ ಹೊರಗಿಟ್ಟು ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ಅನ್ನ ಜಾರಿಗೊಳಿಸಬಹುದಾ ನೋಡೋದಾದ್ರೆ ಮಿತ್ರರೇ, TDPಯ ಬೆಂಬಲ ಅನಿವಾರ್ಯ. ಚಂದ್ರಬಾಬು ನಾಯ್ಡು ಬಳಿಯಲ್ಲಿ 16 ಸೀಟ್ಗಳಿದಾವೆ. ಅವರೇನಾದ್ರೂ ಬೆಂಬಲ ಕೊಟ್ಟಿದ್ದೆ ಆದ್ರೆ ಇತರ ಮಿತ್ರ ಪಕ್ಷಗಳ ಜೊತೆಗೆ ಸೇರಿ ಕೇಂದ್ರ ಸರ್ಕಾರ ಈಸಿಯಾಗಿ ಈ ಬಿಲ್ ಅನ್ನ ಪಾಸ್ ಮಾಡಬಹುದು. ಆದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ರೆಡಿ ಇಲ್ಲ. ಅದು ಯಾಕೆ ಕೇಳಿದ್ರೆ, ಒಮ್ಮೆ ಏನಾದ್ರೂ ಈ NDAದಲ್ಲಿ ಒಡಕಿದೆ ಅಂತ ಗೊತ್ತಾಗಿದ್ದೆ ಆದ್ರೆ, ಅದು ಬಹಿರಂಗ ಆಯ್ತು ಅಂತಂದ್ರೆ ವಿಪಕ್ಷಗಳು ಅದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಶುರು ಮಾಡ್ತವೆ. ನಾಳೆ ಇದಕ್ಕೂ ಹೆಚ್ಚಿನ ಮಹತ್ವದ ಕೆಲ ಬಿಲ್ಗಳನ್ನು ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯತ್ನ ಮಾಡ್ತಾ ಇದೆ. ಆಗ್ಲೂ ಕೂಡ ಇಂತಹ ಒಡಕುಗಳಿದ್ರೆ ಸರ್ಕಾರ ಸ್ಟೇಬಲ್
ಹೇಳಲಾಗಿದೆ, ಸರ್ಕಾರ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ನಂಬಿಕೆಯೇ ಹೊರಟೋಗ್ಬಿಡುತ್ತೆ. ಹೀಗಾಗಿ ಈ 293 ಜನ ಏನು NDAದ ಭಾಗವಾಗಿದ್ದಾರೆ ಆ ಎಲ್ಲ ಸಂಸದರ ಬೆಂಬಲವನ್ನೂ ಕೂಡ ಈ ವಕ್ಫ್ ಬಿಲ್ಗೆ ಪಡೆದುಕೊಳ್ಳಬೇಕು. ಇದು ಕೇಂದ್ರ ಸರ್ಕಾರದ ಗುರಿ. ಅದಕ್ಕಾಗಿಯೇ ಸಾಕಷ್ಟು ಸರ್ಕಸ್ ಆಗ್ತಾ ಇದೆ. ಈ ವಕ್ಫ್ ಬಿಲ್ ವಿಳಂಬ ಕೂಡ ಆಗ್ತಾ ಇದೆ. ಕೇವಲ ಇದಿಷ್ಟೇ ಕಾರಣವಾ? ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಿದೆಯಾ ಕೇಳಿದ್ರೆ ಬಿಜೆಪಿಯ ಒಳಗೂ ಕೂಡ ಒಂದಷ್ಟು ಗೊಂದಲ ಇದೆ. ಅದೇನು ಕೇಳಿದ್ರೆ ಕೆಲವರು ಹೇಳ್ತಾ ಇದ್ದಾರೆ, ಬಿಹಾರದ ಚುನಾವಣೆ ಆಗುವವರೆಗೂ ಕೂಡ ಈ ಬಿಲ್ ಅನ್ನ ತಡೆ ಹಿಡಿಯೋಣ. ಮುಂದೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆ ಬರ್ತಾ ಇದೆ, ಅಂದ್ರೆ 2026ರಲ್ಲಿ. ಆ ಎರಡು ರಾಜ್ಯದಲ್ಲೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂತಹ ಪಾಲಿಟಿಕ್ಸ್ ಹೆಚ್ಚು ವರ್ಕೌಟ್ ಆಗುತ್ತೆ. ಈಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ನೆಚ್ಚಿಕೊಂಡಿದ್ದಾರೆ. ನಾವು ಈ ಬಿಲ್ ಅನ್ನ ಪಾಸ್ ಮಾಡಿದ್ದೆ ಆದ್ರೆ ನಿತೀಶ್ ಕುಮಾರ್ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತೆ. ಅಲ್ಲಿ ಸ್ವಲ್ಪ ಗೊಂದಲ ನಿರ್ಮಾಣ ಆಗುತ್ತೆ. ಬಿಹಾರ ಚುನಾವಣೆ ಆಗ್ತಿದ್ದ ಹಾಗೆ ಈ ಬಿಲ್ ಅನ್ನ ಪಾಸ್ ಮಾಡಿದ್ದೆ ಆದ್ರೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಹಿಂದೂಗಳ ವೋಟ್ ಕ್ರೋಢೀಕರಣಕ್ಕೆ ಇದು ಕಾರಣ ಆಗುತ್ತೆ ಅಂತ ಬಿಜೆಪಿಯ ಕೆಲ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷದ ಒಳಗೂ ಕೂಡ ಈ ಗೊಂದಲ ಇದೆ ಅಂತ ಹೇಳಲಾಗುತ್ತೆ. ಆದರೆ ಇದಕ್ಕೆ ಬಿಜೆಪಿಯವರೇ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ವಿಳಂಬ ಆಗಿದೆ, ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವಿದನ್ನ ವೋಟ್ ಬ್ಯಾಂಕ್ಗೆ ಮಾಡ್ತಾ ಇದ್ದೀವಿ ಅಂತಾದ್ರೆ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಹಿನ್ನಡೆ ಆಗುತ್ತೆ ಅಂತ ಕೆಲ ನಾಯಕರು ಅಭಿಪ್ರಾಯವನ್ನು ಹೊಂದಿದ್ದಾರಂತೆ. ಹೀಗಾಗಿ ಬಿಜೆಪಿಯ ಒಳಗೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಆದರೆ ಇದೆಲ್ಲದರ ನಡುವೆ ಅಮಿತ್ ಶಾ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಶುಕ್ರವಾರ ಟೈಮ್ಸ್ ನೌನ ಒಂದು ಶೃಂಗಸಭೆಯಲ್ಲಿ ಭಾಗಿಯಾದಂತಹ ಅಮಿತ್ ಶಾ ಅದೇನೇ ಆದ್ರೂ ಕೂಡ ಬಜೆಟ್ ಸೆಷನ್ ನಲ್ಲಿ ನಾವು ವಕ್ಫ್ ಬಿಲ್ ಅನ್ನ ಮತ್ತೆ ಪುನಃ ಲೋಕಸಭೆಯಲ್ಲಿ ಮಂಡನೆ ಮಾಡ್ತೀವಿ, ಇದನ್ನ ಪಾಸ್ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಮುಂದುವರೆದು ಅಮಿತ್ ಶಾ ಹೇಳ್ತಾರೆ, ಈ ಬಿಲ್ ಅನ್ನ ವಿರೋಧ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಅಧಿಕಾರ ಇದೆ. ಕೆಲವರು ಪ್ರೊಟೆಸ್ಟ್ ಮಾಡಬಹುದು, ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟಿಸಬಹುದು. ಅದನ್ನ ನಾವಂತೂ ತಡೆಯೋದಿಲ್ಲ. ಆದ್ರೆ ಈ ಬಿಲ್ ನ ವಿರುದ್ಧವಾಗಿ ಯಾರಾದ್ರೂ ಇದ್ರೆ ಅವರು ಕೋರ್ಟ್ಗೆ ಬೇಕಾದ್ರೂ ಹೋಗಬಹುದು. ಈ ಹಿಂದೆ CAA ಕಾನೂನನ್ನು ತಂದಂತಹ ಸಂದರ್ಭದಲ್ಲೂ ಕೂಡ ಜನ ಕೋರ್ಟ್ಗೆ ಹೋಗಿದ್ರು. 370 ರದ್ದು ಮಾಡಿದ್ದನ್ನು ಕೂಡ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಕೋರ್ಟ್ನಲ್ಲಿ ಮುಕ್ತವಾಗಿ ಪ್ರಶ್ನಿಸೋದಕ್ಕೆ ಅವಕಾಶ ಇದೆ. ಭಾರತದಲ್ಲೇನು ಎಮರ್ಜೆನ್ಸಿ ಜಾರಿಯಲ್ಲಿಲ್ಲ. ವಕ್ಫ್ ಬಿಲ್ ಅನ್ನ ವಿರೋಧಿಸುವಂತವರು ಕೂಡ ಕಾನೂನಿನ ಮೊರೆ ಹೋಗ್ಲಿ, ಕಾನೂನಿನ ಪರಾಮರ್ಶೆ ಆಗೇ ಬರಲಿ, ಹೀಗಂತ ಅಮಿತ್ ಶಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಈ ವಕ್ಫ್ ಬಿಲ್ ಅನ್ನ ತರೋದ್ರಲ್ಲಿ ಯಾವುದೇ ರೀತಿಯಲ್ಲೂ ರಾಜಿ ಆಗೋದಿಲ್ಲ. ಏನು ಉದ್ದೇಶ ಇಟ್ಕೊಂಡಿದ್ವೋ ಅದೇ ರೀತಿಯಾಗಿ ವಕ್ಫ್ ಬಿಲ್ ಅನ್ನ ಈ ದೇಶದಲ್ಲಿ ಜಾರಿಗೊಳಿಸ್ತೀವಿ ಅಂತ ಅಮಿತ್ ಶಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಅಲ್ಲದೆ ಬಜೆಟ್ ಸೆಷನ್ ನಲ್ಲೇ ಇದು ಪಾಸ್ ಆಗುತ್ತೆ ಅಂತ ಹೇಳಿರೋದ್ರಿಂದಾಗಿ ಮಂಗಳವಾರ ಅಥವಾ ಬುಧವಾರ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಮಂಡನೆಯಾಗುವಂತ ಸಾಧ್ಯತೆಗಳಿದೆ. ಒಂದೆರಡು ದಿನ ಚರ್ಚೆ ಆಗುತ್ತೆ. ಕೊನೆಯ ದಿನ ಅಂದ್ರೆ 4ನೇ ತಾರೀಕು ವಕ್ಫ್ ಬಿಲ್ ಕಾನೂನು ರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಈ ಬಜೆಟ್ ಸೆಷನ್ ಅಲ್ಲೇ ಲೋಕಸಭೆಯಲ್ಲಿ ಈ ಒಂದು ಬಿಲ್ ಪಾಸ್ ಆಗುವಂತ ಸಾಧ್ಯತೆಗಳಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ